ರಾಜ್ಯ ಸರ್ಕಾರಕ್ಕೆ 1,000 ದಿನಗಳು ತುಂಬುತ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ಅವ್ರಿಗೆ. ಅಲ್ಲಿ ಡಿ ಕೆ ಶಿವಕುಮಾರು ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಕುಡಿಯೋಕೆ ಹೋಗಿದ್ನ, ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ. ಇಲ್ಲಿ ಮಹದೇವಪ್ಪ 5 ವರ್ಷ ಸಿದ್ದರಾಮಯ್ಯನವರೇ ಅಂತಾರೆ. ಅಂದರೆ ಯಾವ ಸಾಧನೆಗೋಸ್ಕರ ನೀವು 1000 ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ? ಕರಾಳ ದಿನಗಳು. ಈ 1000 ದಿನಗಳೇನಿದೆ ಕರಾಳ ದಿನಗಳು. ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೀರ, ಒಂದು ಕಡೆ ಬಗರಕುಂ ಸಾಗುವಳಿ ಜಮೀನನ್ನು ರೈತ ಯಾರಿಗೂ ಕೊಡ್ತಾ ಇಲ್ಲ, ಒಂದು ಕಡೆ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಹಾದಿ ಹಿಡ್ದಿದ್ದಾರೆ. ಇದು 80% ಕಮಿಷನ್ ಹೊಡಿತಾ ಇದ್ದಾರೆ. ನಮಗೆ ಬದುಕೋಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ, ಮತ್ತು ಬಿಲ್ಲು ನಮಗೆ ಸಿಗ್ತಾ ಇಲ್ಲ. ಅವರು ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ, ನಾವು ಪ್ರತಿಭಟನೆ ಮಾಡ್ತೀನಿ ಅಂತ. ಮತ್ತು ಅಬಕಾರಿದಂತೂ ಒಂದು 6,000 ಕೋಟಿ ಡೀಲ್ ಮೊನ್ನೆ ಅಧಿವೇಶನದಲ್ಲೂ ನಾವು ಮಾತಾಡಿದಿರಿ. 6,000 ಕೋಟಿ ರಾಹುಲ್ ಗಾಂಧಿಗೆ ಹೋಯ್ತಾ, ಸಿದ್ದರಾಮಯ್ಯನಿಗೆ ಹೋಯ್ತಾ? ಈ 6,000 ಕೋಟಿನೇ ತಗೊಂಡು ಅಲ್ಲಿ 1000 ದಿನದ ನಿಮ್ಮ ಸಮಾವೇಶನ ಮಾಡ್ತಾ ಇದ್ದೀರಾ. ಒಂದು ಕಡೆ ರೈತರ ಆತ್ಮಹತ್ಯೆ, ಇನ್ನೊಂದು ಕಡೆ ಅಧಿಕಾರಿಗಳು ಸರಣಿ ರೀತಿ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಕಳೆದ 6 ತಿಂಗಳಿಂದ ಸುಮಾರು 800ಕ್ಕೂ ಹೆಚ್ಚು ಔಷಧಿಗಳು ಬೇಕಾಗಿತ್ತು. 150 ಔಷಧಿಗಳು ಮಾತ್ರ ಕೊಡ್ತಾ ಇದೆ. ಜೀವರಕ್ಷಕ ಔಷಧಿಗಳೇನಿದೆ, ಹಾವು ಕಚ್ಚಿದ್ರೆ ಅದಕ್ಕೂ ಇಲ್ಲ, ನಾಯಿ ಕಚ್ಚಿದ್ರೆ ಅದಕ್ಕೂ ಇಲ್ಲ. ಈ ಸರ್ಕಾರಕ್ಕೆ ಏನು ಕಚ್ಚಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಆ ರೀತಿ ಒಂದು 1000 ದಿನಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಬಂದಾಗಿಂದನೂ ಕೂಡ ಅಧಿಕಾರದ ಕಿಚ್ಚಾಟ, 80% ಕಮಿಷನನ್ನು ಲೂಟಿ ಹೊಡೆದಿರೋ ಆಪಾದನೆಯನ್ನು ಸರ್ಕಾರ ಎದುರಿಸ್ತಾ ಇದೆ. ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನೊಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು, ಅಬಕಾರಿ ಮಂತ್ರಿ. ಅದಕ್ಕೆ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ 1,000 ದಿನಗಳು ತುಂಬುತ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ಅವ್ರಿಗೆ. ಅಲ್ಲಿ ಡಿ ಕೆ ಶಿವಕುಮಾರು ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಕುಡಿಯೋಕೆ ಹೋಗಿದ್ನ, ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ. ಇಲ್ಲಿ ಮಹದೇವಪ್ಪ 5 ವರ್ಷ ಸಿದ್ದರಾಮಯ್ಯನವರೇ ಅಂತಾರೆ. ಅಂದರೆ ಯಾವ ಸಾಧನೆಗೋಸ್ಕರ ನೀವು 1000 ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ? ಕರಾಳ ದಿನಗಳು. ಈ 1000 ದಿನಗಳೇನಿದೆ ಕರಾಳ ದಿನಗಳು. ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೀರ, ಒಂದು ಕಡೆ ಬಗರಕುಂ ಸಾಗುವಳಿ ಜಮೀನನ್ನು ರೈತ ಯಾರಿಗೂ ಕೊಡ್ತಾ ಇಲ್ಲ, ಒಂದು ಕಡೆ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಹಾದಿ ಹಿಡ್ದಿದ್ದಾರೆ. ಇದು 80% ಕಮಿಷನ್ ಹೊಡಿತಾ ಇದ್ದಾರೆ. ನಮಗೆ ಬದುಕೋಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ, ಮತ್ತು ಬಿಲ್ಲು ನಮಗೆ ಸಿಗ್ತಾ ಇಲ್ಲ. ಅವರು ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ, ನಾವು ಪ್ರತಿಭಟನೆ ಮಾಡ್ತೀನಿ ಅಂತ. ಮತ್ತು ಅಬಕಾರಿದಂತೂ ಒಂದು 6,000 ಕೋಟಿ ಡೀಲ್ ಮೊನ್ನೆ ಅಧಿವೇಶನದಲ್ಲೂ ನಾವು ಮಾತಾಡಿದಿರಿ. 6,000 ಕೋಟಿ ರಾಹುಲ್ ಗಾಂಧಿಗೆ ಹೋಯ್ತಾ, ಸಿದ್ದರಾಮಯ್ಯನಿಗೆ ಹೋಯ್ತಾ? ಈ 6,000 ಕೋಟಿನೇ ತಗೊಂಡು ಅಲ್ಲಿ 1000 ದಿನದ ನಿಮ್ಮ ಸಮಾವೇಶನ ಮಾಡ್ತಾ ಇದ್ದೀರಾ. ಒಂದು ಕಡೆ ರೈತರ ಆತ್ಮಹತ್ಯೆ, ಇನ್ನೊಂದು ಕಡೆ ಅಧಿಕಾರಿಗಳು ಸರಣಿ ರೀತಿ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಕಳೆದ 6 ತಿಂಗಳಿಂದ ಸುಮಾರು 800ಕ್ಕೂ ಹೆಚ್ಚು ಔಷಧಿಗಳು ಬೇಕಾಗಿತ್ತು. 150 ಔಷಧಿಗಳು ಮಾತ್ರ ಕೊಡ್ತಾ ಇದೆ. ಜೀವರಕ್ಷಕ ಔಷಧಿಗಳೇನಿದೆ, ಹಾವು ಕಚ್ಚಿದ್ರೆ ಅದಕ್ಕೂ ಇಲ್ಲ, ನಾಯಿ ಕಚ್ಚಿದ್ರೆ ಅದಕ್ಕೂ ಇಲ್ಲ. ಈ ಸರ್ಕಾರಕ್ಕೆ ಏನು ಕಚ್ಚಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಆ ರೀತಿ ಒಂದು 1000 ದಿನಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಬಂದಾಗಿಂದನೂ ಕೂಡ ಅಧಿಕಾರದ ಕಿಚ್ಚಾಟ, 80% ಕಮಿಷನನ್ನು ಲೂಟಿ ಹೊಡೆದಿರೋ ಆಪಾದನೆಯನ್ನು ಸರ್ಕಾರ ಎದುರಿಸ್ತಾ ಇದೆ. ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನೊಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು, ಅಬಕಾರಿ ಮಂತ್ರಿ. ಅದಕ್ಕೆ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ 1,000 ದಿನಗಳು ತುಂಬುತ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವ್ರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ಅವ್ರಿಗೆ. ಅಲ್ಲಿ ಡಿ ಕೆ ಶಿವಕುಮಾರು ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಕುಡಿಯೋಕೆ ಹೋಗಿದ್ನ, ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ. ಇಲ್ಲಿ ಮಹದೇವಪ್ಪ 5 ವರ್ಷ ಸಿದ್ದರಾಮಯ್ಯನವರೇ ಅಂತಾರೆ. ಅಂದರೆ ಯಾವ ಸಾಧನೆಗೋಸ್ಕರ ನೀವು 1000 ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ? ಕರಾಳ ದಿನಗಳು. ಈ 1000 ದಿನಗಳೇನಿದೆ ಕರಾಳ ದಿನಗಳು. ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೀರ, ಒಂದು ಕಡೆ ಬಗರಕುಂ ಸಾಗುವಳಿ ಜಮೀನನ್ನು ರೈತ ಯಾರಿಗೂ ಕೊಡ್ತಾ ಇಲ್ಲ, ಒಂದು ಕಡೆ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಹಾದಿ ಹಿಡ್ದಿದ್ದಾರೆ. ಇದು 80% ಕಮಿಷನ್ ಹೊಡಿತಾ ಇದ್ದಾರೆ. ನಮಗೆ ಬದುಕೋಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ, ಮತ್ತು ಬಿಲ್ಲು ನಮಗೆ ಸಿಗ್ತಾ ಇಲ್ಲ. ಅವರು ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ, ನಾವು ಪ್ರತಿಭಟನೆ ಮಾಡ್ತೀನಿ ಅಂತ. ಮತ್ತು ಅಬಕಾರಿದಂತೂ ಒಂದು 6,000 ಕೋಟಿ ಡೀಲ್ ಮೊನ್ನೆ ಅಧಿವೇಶನದಲ್ಲೂ ನಾವು ಮಾತಾಡಿದಿರಿ. 6,000 ಕೋಟಿ ರಾಹುಲ್ ಗಾಂಧಿಗೆ ಹೋಯ್ತಾ, ಸಿದ್ದರಾಮಯ್ಯನಿಗೆ ಹೋಯ್ತಾ? ಈ 6,000 ಕೋಟಿನೇ ತಗೊಂಡು ಅಲ್ಲಿ 1000 ದಿನದ ನಿಮ್ಮ ಸಮಾವೇಶನ ಮಾಡ್ತಾ ಇದ್ದೀರಾ. ಒಂದು ಕಡೆ ರೈತರ ಆತ್ಮಹತ್ಯೆ, ಇನ್ನೊಂದು ಕಡೆ ಅಧಿಕಾರಿಗಳು ಸರಣಿ ರೀತಿ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಕಳೆದ 6 ತಿಂಗಳಿಂದ ಸುಮಾರು 800ಕ್ಕೂ ಹೆಚ್ಚು ಔಷಧಿಗಳು ಬೇಕಾಗಿತ್ತು. 150 ಔಷಧಿಗಳು ಮಾತ್ರ ಕೊಡ್ತಾ ಇದೆ. ಜೀವರಕ್ಷಕ ಔಷಧಿಗಳೇನಿದೆ, ಹಾವು ಕಚ್ಚಿದ್ರೆ ಅದಕ್ಕೂ ಇಲ್ಲ, ನಾಯಿ ಕಚ್ಚಿದ್ರೆ ಅದಕ್ಕೂ ಇಲ್ಲ. ಈ ಸರ್ಕಾರಕ್ಕೆ ಏನು ಕಚ್ಚಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಆ ರೀತಿ ಒಂದು 1000 ದಿನಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಬಂದಾಗಿಂದನೂ ಕೂಡ ಅಧಿಕಾರದ ಕಿಚ್ಚಾಟ, 80% ಕಮಿಷನನ್ನು ಲೂಟಿ ಹೊಡೆದಿರೋ ಆಪಾದನೆಯನ್ನು ಸರ್ಕಾರ ಎದುರಿಸ್ತಾ ಇದೆ. ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನೊಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕು, ಅಬಕಾರಿ ಮಂತ್ರಿ. ಅದಕ್ಕೆ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ 1,000 ದಿನಗಳು ತುಂಬ್ತಾ ಇದೆ ಅಂತೇಳಿ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಯಾರಿಗೂ ಗೊತ್ತಿಲ್ಲ. ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಮಾಧ್ಯಮದವ್ರಿಗೆಲ್ಲ ನೀವು ಯಾರು ಏಜೆಂಟು ಅಂತ ಪತ್ರಿಕೆಯವ್ರನ್ನೆಲ್ಲ ಅವ್ರ ಮೇಲೆ ರೇಗೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ. ಒಂಥರ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ಅವ್ರಿಗೆ. ಅಲ್ಲಿ ಡಿ ಕೆ ಶಿವಕುಮಾರು ನಾನೇನು ದೆಹಲಿಯಲ್ಲಿ ಹೋಗಿ ಗಾಳಿ ಕುಡಿಯೋಕೆ ಹೋಗಿದ್ನ, ರಾಜಕೀಯ ಮಾಡೋಕ್ಕೆ ಬಂದಿರೋದು ಅಂತಾರೆ. ಇಲ್ಲಿ ಮಹದೇವಪ್ಪ 5 ವರ್ಷ ಸಿದ್ದರಾಮಯ್ಯನವರೇ ಅಂತಾರೆ. ಅಂದರೆ ಯಾವ ಸಾಧನೆಗೋಸ್ಕರ ನೀವು 1000 ದಿನಗಳನ್ನು ಕಂಪ್ಲೀಟ್ ಮಾಡಿದ್ರಿ? ಕರಾಳ ದಿನಗಳು. ಈ 1000 ದಿನಗಳೇನಿದೆ ಕರಾಳ ದಿನಗಳು. ಒಂದು ಕಡೆ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದೀರ, ಒಂದು ಕಡೆ ಬಗರಕುಂ ಸಾಗುವಳಿ ಜಮೀನನ್ನು ರೈತ ಯಾರಿಗೂ ಕೊಡ್ತಾ ಇಲ್ಲ, ಒಂದು ಕಡೆ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಹಾದಿ ಹಿಡ್ದಿದ್ದಾರೆ. ಇದು 80% ಕಮಿಷನ್ ಹೊಡಿತಾ ಇದ್ದಾರೆ. ನಮಗೆ ಬದುಕೋಕ್ಕೆ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ, ಮತ್ತು ಬಿಲ್ಲು ನಮಗೆ ಸಿಗ್ತಾ ಇಲ್ಲ. ಅವರು ಡೇಟನ್ನು ಡಿಕ್ಲೇರ್ ಮಾಡಿದ್ದಾರೆ, ನಾವು ಪ್ರತಿಭಟನೆ ಮಾಡ್ತೀನಿ ಅಂತ. ಮತ್ತು ಅಬಕಾರಿದಂತೂ ಒಂದು 6,000 ಕೋಟಿ ಡೀಲ್ ಮೊನ್ನೆ ಅಧಿವೇಶನದಲ್ಲೂ ನಾವು ಮಾತಾಡಿದಿರಿ. 6,000 ಕೋಟಿ ರಾಹುಲ್ ಗಾಂಧಿಗೆ ಹೋಯ್ತಾ, ಸಿದ್ದರಾಮಯ್ಯನಿಗೆ ಹೋಯ್ತಾ? ಈ 6,000 ಕೋಟಿನೇ ತಗೊಂಡು ಅಲ್ಲಿ 1000 ದಿನದ ನಿಮ್ಮ ಸಮಾವೇಶನ ಮಾಡ್ತಾ ಇದ್ದೀರಾ. ಒಂದು ಕಡೆ ರೈತರ ಆತ್ಮಹತ್ಯೆ, ಇನ್ನೊಂದು ಕಡೆ ಅಧಿಕಾರಿಗಳು ಸರಣಿ ರೀತಿ ಆತ್ಮಹತ್ಯೆಗಳನ್ನು ಮಾಡ್ಕೊತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಕಳೆದ 6 ತಿಂಗಳಿಂದ ಸುಮಾರು 800ಕ್ಕೂ ಹೆಚ್ಚು ಔಷಧಿಗಳು ಬೇಕಾಗಿತ್ತು. 150 ಔಷಧಿಗಳು ಮಾತ್ರ ಕೊಡ್ತಾ ಇದೆ. ಜೀವರಕ್ಷಕ ಔಷಧಿಗಳೇನಿದೆ, ಹಾವು ಕಚ್ಚಿದ್ರೆ ಅದಕ್ಕೂ ಇಲ್ಲ, ನಾಯಿ ಕಚ್ಚಿದ್ರೆ ಅದಕ್ಕೂ ಇಲ್ಲ. ಈ ಸರ್ಕಾರಕ್ಕೆ ಏನು ಕಚ್ಚಿದೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಆ ರೀತಿ ಒಂದು 1000 ದಿನಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಬಂದಾಗಿಂದನೂ ಕೂಡ ಅಧಿಕಾರದ ಕಿಚ್ಚಾಟ, 80% ಕಮಿಷನನ್ನು ಲೂಟಿ ಹೊಡೆದಿರೋ ಆಪಾದನೆಯನ್ನು ಸರ್ಕಾರ ಎದುರಿಸ್ತಾ ಇದೆ. ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ, ಇನ್ನೊಬ್ಬ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ